ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪಾ ಅಂದ್ರೆ, ಯುವ ನಿಧಿ ಫಲಾನುಭವಿಗಳೇನಿದಾರಲ್ಲ ಇವರಿಗೆ ಕೌಶಲ್ಯಕರ ಕರ್ನಾಟಕ ಯೋಜನೆ ಕಡೆಯಿಂದ ಮೇಲ್ ಬರ್ತಾ ಇದೆ. ಏನು ಕೌಶಲ್ಯಕರ ಕರ್ನಾಟಕ ಈ ದಿನಾಂಕಕ್ಕೆ ನೀವು ಈ ಜಿಲ್ಲೆಯಲ್ಲಿ ಇದು XYZ ಒಂದು ಜಿಲ್ಲೆಗೆ, ನಿಮ್ದು ಯಾವ ಜಿಲ್ಲೆ ಇರುತ್ತಲ್ಲ ಆ ಜಿಲ್ಲೆಗೆ ಹೋಗಿ ಭೇಟಿ ನೀಡಿ, ಇಲ್ಲ ಅಂದರೆ ಪೆನಾಲ್ಟಿ ಅಮೌಂಟು ತುಂಬಬೇಕಾಗ್ತದೆ. ಯಾವುದು ಪೆನಾಲ್ಟಿ ಅಮೌಂಟು ಯಾವ್ದು ತುಂಬಬೇಕು ಅಂತೇಳಿ ಕೆಲವೊಬ್ಬರಿಗೆ ಮೆಸೇಜ್ ಬಂದಿದೆ ಮತ್ತು ಡೌಟ್ ಕೂಡ ಕೇಳ್ತಾ ಇದ್ರೆ. ಮತ್ತು ಅದ್ರ ಜೊತೆಗೆ ಕೆಲವೊಂದಿಷ್ಟು ಸೆಲ್ಫ್ ಡಿಕ್ಲರೇಷನ್, ಡಿಸೆಂಬರ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಲ್ಲ, ಇದರಲ್ಲೂ ಕೂಡ ಕೆಲವೊಂದಿಷ್ಟು ಫಾರ್ಮೆಟ್ಗಳು ಚೇಂಜ್ ಆಗಿದೆ. ಅದೇನು ಚೇಂಜ್ ಆಗಿದೆ ಅನ್ನೋದನ್ನ ಹೇಳ್ತೀನಿ. ಮತ್ತು ಅದ್ರ ಜೊತೆಗೆ ಈಗೇನು ಯುವ ನಿಧಿ ಹಣವನ್ನು ಪಡ್ಕೊತ ಬಂದಿದ್ರಲ್ಲ, 2 ಇಯರ್ ಕಂಪ್ಲೀಟ್ ಆಗ್ತಾ ಬಂತು. ಕಂಪ್ಲೀಟ್ ಆದವರಿಗೆ ಯುವ ನಿಧಿ ಪೋರ್ಟಲ್ ಕಡೆಯಿಂದ ಒಂದು ಅಪ್ಡೇಟ್ ಈ ರೀತಿ ಮೆಸೇಜ್ ಬರ್ತಾ ಇದೆ, ತರಬೇತಿಯನ್ನು ತಗೊಳ್ಳಿ ಅಂತೇಳಿ ಕೌಶಲ್ಯಕರ ಕರ್ನಾಟಕ ಯೋಜನೆ ಕಡೆಯಿಂದ. ಮತ್ತು ಅದ್ರ ಜೊತೆಗೆ 2 ಇಯರ್ ಕಂಪ್ಲೀಟ್ ಆದಮೇಲೆ ಕೌಶಲ್ಯಕರ ಕರ್ನಾಟಕ ಯೋಜನೆ ಕಡೆಯಿಂದ ಫೋನ್ ಕಾಲ್ ಕೂಡ ಬರ್ತಾ ಇದೆ. ಆ ಫೋನ್ ಕಾಲ್ ಏನಂತ ಬರ್ತಾ ಇದೆ ಅಂದರೆ, ನೀವು ಯುವ ನಿಧಿ ಹಣವನ್ನು ಯಾವುದಕ್ಕೆ ಬಳಸ್ಕೊಂಡಿದ್ದೀರ ಅಂತ ಕೇಳುತ್ತೆ. ಮತ್ತು ಅದು ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದನ್ನು, ಮತ್ತು ಇದ್ರ ಜೊತೆಗೆ ನವೆಂಬರ್ ಮಂತಿನ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಆಗಸ್ಟ್ ಸೆಪ್ಟೆಂಬರ್ ಮಂತಿನ ಅಮೌಂಟ್ ಇನ್ನೂ ಬಂದಿಲ್ಲ, ಅಲ್ಲಿ ಏನು ಚೇಂಜಸ್ ಆಗಿದೆ ಅನ್ನೋದ್ರ ಬಗ್ಗೆ, ಮತ್ತು ಸೆಲ್ಫ್ ಡಿಕ್ಲರೇಷನ್ ರೇಟಿಂಗ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಏನಿದು ಪೆನಾಲ್ಟಿ ಅಮೌಂಟ್ ಅಂತ ಕೇಳ್ತಾ ಇದ್ರ, ಈಗೇನು ಯಾರು ಯುವ ನಿಧಿ ಹಣವನ್ನು ಪಡ್ಕೋತಾ ಇದ್ದಾರಲ್ಲ ಇವರು ಆಲ್ಮೋಸ್ಟ್ ಈಗ 2 ಇಯರ್ ಕಂಪ್ಲೀಟ್ ಆಗ್ತಾ ಬಂತು. ಇನ್ನೊಂದು 2 ಮಂತ್ಸ್ 3 ಮಂತ್ಸ್ ಇದೆ, ಒಬ್ಬೊಬ್ಬರದು 2 ಮಂತ್ಸ್ ಇದೆ, ಕೆಲವೊಬ್ಬರದು 3 ಮಂತ್ಸ್ ಇದೆ. ಇವ್ರಿಗೆ ಮೆಸೇಜ್ ಬಂದಿದೆ ಏನಂತೇಳಿ, ನೀವು ಕೌಶಲ್ಯಕರ ಕರ್ನಾಟಕ ಯೋಜನೆ ಕಡೆಯಿಂದ ಅರ್ಜಿಯನ್ನು ಹಾಕಿದ್ರಲ್ಲ, ನೀವು ಒಂದಿಷ್ಟು 12ನೇ ತಾರೀಕು ಒಳಗಡೆ, 25ನೇ ತಾರೀಕು ಒಳಗಡೆ, ಕೆಲವೊಬ್ಬರಿಗೆ 20ನೇ ತಾರೀಕು ಒಳಗಡೆ ನಿಮ್ಮ ಜಿಲ್ಲಾ ಯುವ ನಿಧಿ ಆಫೀಸಿಗೆ ಭೇಟಿ ನೀಡಿ ತರಬೇತಿಯನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಕೇಳಿದ್ದಾರೆ. ಮತ್ತು ಅದರ ಜೊತೆಗೆ ಈ ಯುವ ನಿಧಿ ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳೇನಿದ್ದಾರಲ್ಲ ಅವ್ರಿಗೂ ಕೂಡ ಮೇಲಿಂದ ಪ್ರೆಷರ್ ಆಗ್ತಾ ಇದ್ದಾರೆ. ಯಾಕಂದರೆ ಯುವ ನಿಧಿ ಹಣವನ್ನು ಪಡ್ಕೊಂಡು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಮತ್ತು ಅದಕ್ಕಾಗಿ ಅವರು ನೇರವಾಗಿ ಕೌಶಲ್ಯಕರ ಕರ್ನಾಟಕ ಯೋಜನೆಗೆ ಅರ್ಜಿ ಹಾಕಿರ್ತಕ್ಕಂಥ ಎಲ್ಲ ಯುವ ನಿಧಿ ಫಲಾನುಭವಿಗಳು 2 ವರ್ಷ ಯಾರ್ದು ಕಂಪ್ಲೀಟ್ ಆಗ್ತಾ ಬಂದಿದೆಯಲ್ಲ, ಇವರು ನಿಮ್ಮ ಜಿಲ್ಲೆಯ ಯುವ ನಿಧಿ ಆಫೀಸ್ಗೆ ಹೋಗಿ ಅಲ್ಲಿ ಒಂದ್ಸಲ ಎಂಕ್ವೈರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ಮೆಸೇಜ್ ಬಂದಿದೆ, ಯಾಕಂದರೆ ನೀವೇನಾದರೂ ಹೋಗಲಿಲ್ಲ ಅಂದರೆ ಪೆನಾಲ್ಟಿ ಆಗ್ತಾರಂತೆ. ಯಾವುದೋ ಎಷ್ಟು ಬೇಕಾದರೂ ಆಗ್ಬೋದು, ಇಷ್ಟು ಅಮೌಂಟು ಇಷ್ಟು ಪೆನಾಲ್ಟಿ ಹಾಕ್ತೀವಿ ಅಂತೇಳಿ ಯಾವುದೇ ಪೂರ್ತಿ ಡೀಟೇಲ್ಸ್ ಕೊಟ್ಟಿಲ್ಲ ಸ್ನೇಹಿತರೆ. ಬಟ್ ಪೆನಾಲ್ಟಿ ಅಂತೂ ಕಂಪಲ್ಸರಿ ನೀವು ಅಲ್ಲಿಗೆ ಹೋಗಿ ಆ ಡಾಕ್ಯುಮೆಂಟ್ ಅವ್ರು ಏನು ಕೇಳ್ತಾರೆ ಅದ್ರ ಬಗ್ಗೆ ಸಬ್ಮಿಟ್ ಏನೇನು ಕೇಳ್ತಾರೆ ಅದಕ್ಕನ್ನು ಹೇಳಿ, ಅವ್ರು ಏನೇನು ಪ್ರೊಸೀಜರ್ ಹೇಳ್ತಾರೆ ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಬರಲೇಬೇಕು ಸ್ನೇಹಿತರೆ. ನಿಮಗೆ ಏನಾದರೂ ಮೆಸೇಜ್ ಬಂದಿದ್ದರೆ, ಮೆಸೇಜ್ ಏನಂತ ಬಂದಿದೆ ಅನ್ನೋದನ್ನು ಸಂಪೂರ್ಣವಾಗಿ, ಯಾಕೆ ಕೆಲವೊಬ್ಬರಿಗೆ 25ನೇ ತಾರೀಕು ಕೆಲವು ಬಂದು, ಕೆಲವೊಬ್ಬರಿಗೆ ಡಿಸೆಂಬರ್ 30 ತಾರೀಕು ಒಳಗಡೆ ನಮ್ಮ ಜಿಲ್ಲಾ ಯುವ ನಿಧಿ ಆಫೀಸ್ಗೆ ಬಂದು ನೀವು ನಿರ್ದಿಷ್ಟ ಸಮಸ್ಯೆಗಳಿದೆ, ನೀವು ಹಣವನ್ನು ಯಾವುದಕ್ಕೆ ಬಳಸ್ಕೊಂಡಿದ್ದೀರ ಅನ್ನುವಂಥದ್ದು ಡೀಟೇಲ್ಸ್ ಕೊಡಬೇಕು ಅಂತ ಕೂಡ ಮೆಸೇಜ್ ಬಂದಿದೆ. ಮತ್ತು ಕೌಶಲ್ಯಕರ ಕರ್ನಾಟಕ ಯೋಜನೆ ಕಡೆಯಿಂದ ಫೋನು ಬರ್ತಾ ಇದೆ. ಮತ್ತು ಇದಕ್ಕೆ ಏನು ಮಾಡಬೇಕು ಅಂದ್ರೆ ಸ್ನೇಹಿತರೆ, ಅಲ್ಲಿ ಏನೂ ಇಲ್ಲ, ಯುವ ನಿಧಿ ಹಣವನ್ನು ತಗೊಂಡು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಸಮೀಕ್ಷೆ ನಡೆಸ್ತಾ ಇದ್ದಾರೆ. ಇದನ್ನು ಈ ದಾಖಲೆಗಳನ್ನು ರೆಡಿ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಈ ರೀತಿ ಮೆಸೇಜ್ ಬಂದಿದೆ. ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ 2 ವರ್ಷ ಕಂಪ್ಲೀಟ್ ಆಗ್ತಾ ಬಂತಲ್ಲ, ಇವರಿಗೆ ತರಬೇತಿ ಕೊಡೋ ಒಂದು ಗುರಿಯನ್ನು ಈ ಯುವ ನಿಧಿ ಅಮೌಂಟ್ ಅಥವಾ ಯುವ ನಿಧಿ ಪೋರ್ಟಲ್ ಕಡೆಯವರು ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ. ಇವರಿಗೆ 3 ತಿಂಗಳು ತರಬೇತಿಯನ್ನು ಇರ್ಬೋದು ಅಥವಾ 2 ತಿಂಗಳು ತರಬೇತಿ ಎಷ್ಟು ತಿಂಗಳು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಏನೂ ಕೊಟ್ಟಿಲ್ಲ. ಆದರೆ ತರಬೇತಿ ಇನ್ನು ಮುಂದೆ ಕಂಪಲ್ಸರಿ ಅಂತೇಳಿ ಕೂಡ ಅಪ್ಡೇಟ್ ಬಂದಿದೆ. ಕೌಶಲ್ಯಕರ ಕರ್ನಾಟಕ ರಿಜಿಸ್ಟರ್ ಯಾರು ಮಾಡಿದ್ದಾರಲ್ಲ, ನಿಮಗೆ ಉದ್ಯೋಗ ಪಡ್ಕೊಳ್ಳೋ ಅವಶ್ಯಕತೆ ಇತ್ತು ಅಂದರೆ ಮಿನಿಮಮ್ 2ರಿಂದ 3 ತಿಂಗಳು ನಿಮ್ಮ ಜಿಲ್ಲೆಯಲ್ಲಿನೇ ತರಬೇತಿ ಇರುತ್ತೆ. ತರಬೇತಿಯನ್ನು ಪಡ್ಕೊಂಡು ಉದ್ಯೋಗವನ್ನು ಪಡ್ಕೋಬೋದು ಸ್ನೇಹಿತರೆ. ಮತ್ತು ಇದ್ರ ಜೊತೆಗೆ ಮತ್ತು ಫಾರ್ಮೇಟ್ ಸ್ವಲ್ಪ ಚೇಂಜ್ ಆಗಿದೆ. ಏನಂದರೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಅಲ್ಲಿ ಕೆಲವೊಂದಿಷ್ಟು ಮೊದಲು ಏನು ತೋರಿಸ್ತಾ, ಟೋಟಲ್ ಮಾರ್ಕ್ಸ್ ತೋರಿಸ್ತಾ ಇತ್ತು, ಟೋಟಲ್ ಮಾರ್ಕ್ಸ್ ಎಂಟರ್ ಮಾಡಿ ಪರ್ಸೆಂಟೇಜ್ ಎಂಟರ್ ಮಾಡಬೇಕಿತ್ತು. ಬಟ್ ಈಗ ಮತ್ತೆ ಅಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ಏನಂದರೆ ಟೋಟಲ್ ಮಾರ್ಕ್ಸ್ ಎಂಟ್ರ್ ಮಾಡ್ಬೋದು, ಅಥವಾ ನಿಮ್ಮದು ಗ್ರೇಡ್ A+, B+ ಅಂತ ಇರುತ್ತಲ್ಲ, ಈ ಗ್ರೇಡನ್ನು ಕೂಡ ಎಂಟ್ರಿ ಮಾಡ್ಬೋದು ಸ್ನೇಹಿತರೆ. ಮತ್ತು ಅದರ ಜೊತೆಗೆ ನವೆಂಬರ್ ಮಂತಿನ ಅಪ್ಡೇಟ್ ಬಗ್ಗೆ ತಿಳಿಸೋದಾದರೆ, ನವೆಂಬರ್ ತಿಂಗಳಲ್ಲಿ ಮೊದಲು ಪೆಂಡಿಂಗ್ ಅಂತ ತೋರಿಸ್ತಾ ಇತ್ತು. ಇದಕ್ಕಿಂತ ಮುಂಚೆ ಸೆಲ್ಫ್ ಡಿಕ್ಲರೇಷನ್ ಡಿಸೆಂಬರ್ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋಕೆ ಹೋಗಿ ನವೆಂಬರ್ ತಿಂಗಳು ಸ್ಟೇಟಸನ್ನು ಚೆಕ್ ಮಾಡಿಸಿದ್ರಲ್ಲ, ಆ ಸ್ಟೇಟಸನ್ನು ಚೆಕ್ ಮಾಡಿಸಿದಾಗ ಅಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇತ್ತು. ಬಟ್ ಇವತ್ತು ಮಾರ್ನಿಂಗಿಂದ ನವೆಂಬರ್ ಮಂತಿನ ಅಮೌಂಟ್ ಏನು ಚೆಕ್ ಮಾಡಿದ್ರೆ DBT ಪುಷ್ಡ್ ಅಂತ ತೋರಿಸ್ತಾ ಇದೆ.
DBT ಪುಷ್ಡ್ ಅಂತ ಏನಾದ್ರು ತೋರಿಸ್ತಾ ಇದ್ರೆ ನೀವು ಒಂದು ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಇವನಿದೆ ಹಣ ವಿತಿನ್ 7 ಡೇಸ್ ಅಥವಾ 7 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಬರೋದು ಕಡ್ಡಾಯ ಅಂತ ಹೇಳ್ಬೋದು ಸ್ನೇಹಿತರೆ. ಅಂದರೆ ಇವತ್ತೊಂದು ದಿನಾಂಕ ಇದೆ ಅಂದ್ಕೊಳ್ಳಿ, ಇಲ್ಲಿಂದ ಇನ್ನೂ 1 ವೀಕ್ ಒಳಗಡೆ ನವೆಂಬರ್ ಮಂತ್ ಅಮೌಂಟ್ ಬರುತ್ತೆ ಸ್ನೇಹಿತರೆ. ಮತ್ತು ಅದ್ರ ಜೊತೆಗೆ ಆಗಸ್ಟು ಸೆಪ್ಟೆಂಬರ್ ಅಮೌಂಟು ಇಲ್ಲಿವರೆಗೂ ಕೆಲವೊಬ್ಬರಿಗೆ ಬಂದಿಲ್ಲ ಅಂತೇಳಿ ಕಮೆಂಟ್ ಮಾಡಿದರೆ, ಕೌಶಲ್ಯಕಾರ ಕರ್ನಾಟಕ ರಿಜಿಸ್ಟ್ರೇಷನ್ ಕಡ್ಡಾಯ ಮಾಡಿಕೊಂಡಿರೋದಕ್ಕೆ, ಕೌಶಲ್ಯಕಾರ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡದೇ ಇರೋದಕ್ಕೆ ಬಂದಿಲ್ವಾ, ಇಲ್ಲ ಸೆಲ್ಫ್ ಡಿಕ್ಲರೇಷನ್ ಏನೋ ತೊಂದರೆ ಇದೆಯಾ ಅಂತ ಕೇಳಿದೆ. ಆದರೂ ಕೂಡ ಕೆಲವೊಬ್ಬರು ಕಮೆಂಟ್ ಮಾಡಿದರೆ ಏನಂತ ಅಂದರೆ, ಸೆಲ್ಫ್ ಡಿಕ್ಲರೇಷನ್ ಸರಿಯಾಗಿ ಮಾಡಿಸಿದ್ದೀನಿ ಮತ್ತು ಕೌಶಲ್ಯಕಾರ ಕರ್ನಾಟಕ ರಿಜಿಸ್ಟರು ಕೂಡ ಆಗಿದ್ದೀನಿ, ಆದರೂ ನನಗೆ ಬಂದಿಲ್ಲ ಅಂತೇಳಿ ಕಮೆಂಟ್ ಮಾಡಿದರೆ, ಅವ್ರು ಏನು ಮಾಡಬೇಕು ಅಂದರೆ ಯುವ ನಿಧಿ ಆಫೀಸ್ಗೆ ಭೇಟಿ ನೀಡಿ ಅಲ್ಲಿ ಒಂದ್ಸಲ ವಿಚಾರಿಸಿ ಸ್ನೇಹಿತರೆ. ಯಾಕಂದರೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಕೆಲವೊಂದು ಎರರ್ ನಿಮಗೆ ಬಂದಿರುತ್ತೆ, ಅಂಥವರಿಗೆ ಮಾತ್ರ ಈ ತೊಂದರೆ ಬಂದಿದೆ ಅಂತೇಳಿ ನಮಗೆ ಯುವ ನಿಧಿ ಕಡೆಯಿಂದ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ ಸೆಲ್ಫ್ ಡಿಕ್ಲರೇಷನ್ ಏನು ಮಾಡಿಸ್ತಾ ಇದ್ದೀರಲ್ಲ, ಇವರಿಗೆ ಫಾರ್ಮ್ಯಾಟ್ ಚೇಂಜ್ ಆಗಿದೆ, ಅದು ಬೇರೆ ವಿಚಾರ. ಮತ್ತು ಅದರ ಜೊತೆಗೆ ನಿಮಗೆ ಫೋನ್ ಕಾಲ್ ಬರ್ತಾ ಇದೆ ಅಂತ ಕೂಡ ಹೇಳಿದೆ. ಫೋನ್ ಕಾಲಲ್ಲಿ ನಿಮ್ಮನ್ನು ವಿಚಾರಿಸ್ತಾರೆ, ಈಗ ನೀವು ಸದ್ಯದಲ್ಲಿ ಏನು ಮಾಡ್ತಾ ಇದ್ದೀರಾ, ಎಲ್ಲಿ ಅಂದರೆ ಯಾವ ಲೊಕೇಶನಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ, ಆ ದುಡ್ಡನ್ನು ಯಾವುದಕ್ಕೆ ಬಳಸ್ಕೊಂಡಿದ್ದೀರಾ ಅಂತ ಕೂಡ ಕೇಳ್ತಾರಂತೆ. ಅದನ್ನೇನಾದರೂ ನೀವು ಆ ರೀತಿ ಕೇಳಿದ್ರೆ ಅದನ್ನು ಇಲ್ಲ ನಾನೇನು ಮಾಡ್ತಾ ಇಲ್ಲ, ಸುಮ್ಮನೆ ವೈಯಕ್ತಿಕವಾಗಿ ಏನಾದ್ರು ಬಳಸ್ಕೊಂಡಿದ್ದೀನಿ ಅಂತೇಳಿ ಹೇಳೋಕ್ಕೆ ಹೋಗಬೇಡಿ. ಯಾಕಂದರೆ ಆ ರೀತಿ ಏನಾದರೂ ಹೇಳಿದರೆ ಅದೆಲ್ಲವನ್ನು ಪೆನಾಲ್ಟಿ ರೂಪದಲ್ಲಿ, ಅಂದರೆ ದಂಡದ ರೂಪದಲ್ಲಿ ನೀವು ಸರ್ಕಾರಕ್ಕೆ ಮತ್ತೆ ತುಂಬಬೇಕು ಅಂತ ಕೂಡ ಆದೇಶ ಬರ್ತಾ ಇದೆ ಸ್ನೇಹಿತರೆ. ಅದಕ್ಕೆ ಅವ್ರೇನಾದರೂ ಫೋನ್ ಮಾಡಿದರೆ ನೀವು ಇಲ್ಲ ಅದನ್ನು ಕೋಚಿಂಗ್ಗೋಸ್ಕರ ಬಳಸ್ಕೊತಾ ಇದ್ದೀನಿ, ಇಲ್ಲ ಪುಸ್ತಕಕ್ಕೋಸ್ಕರ ಬಳಸ್ಕೊತಾ ಇದ್ದೀನಿ, ಇಲ್ಲ ಹೈಯರ್ ಸ್ಟಡಿಗೋಸ್ಕರ ಬಳಸ್ಕೊತಾ ಇದ್ದೀನಿ ಅಂತೇಳಿ ನೀವು ಆ ವಿಷಯದ ಬಗ್ಗೆ ಸಮಜಾಯಿಸಿ ಹೇಳಬೇಕಾಗ್ತದೆ ಸ್ನೇಹಿತರೆ. ಇಲ್ಲಾಂದರೆ ಯಾಕಂದರೆ ಮತ್ತು ತೊಂದರೆಗೀಡಾದ ಮೇಲೆ ಸರ್ಕಾರದ ಕಡೆಯಿಂದ ಯಾವ ಆದೇಶ ಕೂಡ ಬರ್ಬೋದು. ಯಾಕಂದರೆ ಕೆಲವೊಬ್ಬರು ಉದ್ಯೋಗದಲ್ಲಿದ್ದು ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದರೆ ಆ ಹಣವನ್ನು ಬಳಸ್ಕೊಂಡಿದ್ದಾರೆ. ಹೈಯರ್ ಎಜುಕೇಷನ್ ಇದ್ದವರು ಕೂಡ ಕೆಲವೊಂದು ಸಲ ಯುವ ನಿಧಿ ಹಣ ಬಂದಿದೆ. ಅದಕ್ಕಾಗಿ ಸ್ನೇಹಿತರೆ ಅವರೇನಾದರೂ ಫೋನ್ ಮಾಡಿ ಈ ರೀತಿ ವಿಚಾರಿಸಿದ್ರೆ, ನಾವು ಈ ರೀತಿ ಪುಸ್ತಕಕ್ಕೋಸ್ಕರ ಬಳಸ್ಕೊಂಡಿದ್ದೀವಿ, ಹೈಯರ್ ಸ್ಟಡಿಗೋಸ್ಕರ ಬಳಸ್ಕೊಂಡಿದ್ದೀವಿ, ಇಲ್ಲ ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಆನ್ಸರನ್ನು ನೀಡಿ. ಮತ್ತು ಇದರ ಜೊತೆಗೆ ಸ್ನೇಹಿತರೆ, ಈಗ ನೀವೇನು ವಿಡಿಯೋ ನೋಡ್ತಾ ಇದ್ದೀರಲ್ಲ, ವಿಡಿಯೋ ಸ್ವಲ್ಪ ಲಾಂಗ್ ಆಗಿ ಅನಿಸುತ್ತೆ, ಅದ್ರ ಪರವಾಗಿಲ್ಲ. ಇನ್ನೊಂದು ಅಪ್ಡೇಟ್ ಇದೆ, ನವೆಂಬರ್ ಮಂತ್ ಸ್ಟೇಟಸ್ ಏನಿದೆಯಲ್ಲ, DBT ಪುಷ್ಡ್ ಅಂತ ಬರ್ತಾ ಇದೆ ಅಂತ ಹೇಳಿದೆ. DBT ಪುಷ್ಡ್ ಅಂತ ಬಂದರೆ ವಿತಿನ್ 1 ವೀಕಲ್ಲಿ ಬರ್ತದೆ. ಮತ್ತು ಆಗಸ್ಟ್ ಸೆಪ್ಟೆಂಬರ್ ಮಂತಿನ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ಆಗಸ್ಟ್ ಸೆಪ್ಟೆಂಬರ್ ಮಂತು ನಿಮಗೆ ಬಂದಿದೆ, ಕೆಲವೊಬ್ಬರಿಗೆ ಬಂದಿದೆ, ಆದರೂ ನಾನು ಕೌಶಲ್ಯಕಾರ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂತ ಕೂಡ ಹೇಳಿದರೆ, ಆ ರೀತಿ ಏನಾದರೂ ಇದ್ದರೆ ನಿಮ್ಮ ಲಕ್ಕು. ಬಟ್ ಕೌಶಲ್ಯಕಾರ ಕರ್ನಾಟಕ ರಿಜಿಸ್ಟ್ರೇಷನ್ ಕಡ್ಡಾಯ. ಕೌಶಲ್ಯಕಾರ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂದರೆ ನೀವು ಯುವ ನಿಧಿ ಹಣವನ್ನು ಪಡ್ಕೊಳ್ಳೋದು 6 ತಿಂಗಳು ಸಂಪೂರ್ಣವಾಗಿ ಪಡ್ಕೊಂಡಿರ್ಬೇಕು. 6 ತಿಂಗಳವರೆಗೂ ಡಿಗ್ರಿ ಮುಗಿದವರಿಗೆ 3,000 ಅಂತೇಳಿ 6 ತಿಂಗಳು ಅಂದರೆ 18,000 ಹಣವನ್ನು ಯುವ ನಿಧಿಯಿಂದ ನೀವು ಪಡ್ಕೊಂಡಿರಬೇಕು. ಮತ್ತು ಡಿಪ್ಲೊಮಾ ಮುಗಿದವರಿಗೆ 6 ತಿಂಗಳು ಪ್ರತಿ ತಿಂಗಳು 1500 ಪಡ್ಕೊಂಡಿರಬೇಕು. ಅಂದಾಗ ಮಾತ್ರ ನೀವು ಕೌಶಲ್ಯಕಾರ ಕರ್ನಾಟಕ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಮತ್ತು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಇನ್ನು ಮುಂದೆ ತರಬೇತಿ ಕಂಪಲ್ಸರಿ ಅಂತ ಆಗಿದೆ, ಅದನ್ನು ಯೋಚನೆ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ವಿಡಿಯೋ ಸ್ವಲ್ಪ ಲೆಂದಿ ಆಗಿತ್ತು ಅನಿಸುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಆಗೋದಕ್ಕಿಂತ ಹೆಚ್ಚಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಇಟ್ಕೊಳ್ಳಿ. ಯುವ ನಿಧಿ ಬಗ್ಗೆ ಯಾವುದೇ ಅಪ್ಡೇಟ್ ಬಂದು ಟಕ್ ಅಂತ ವಿಡಿಯೋ ಮಾಡಾಕ್ತೇನೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಮತ್ತು ಇನ್ನೊಂದು ಕಾಳಜಿ ವಿಚಾರ ಅಂದರೆ, ಚಳಿಗಾಲ ಇದೆ, ಎಲ್ಲರೂ ಆರೋಗ್ಯವನ್ನು ಸುರಕ್ಷಿತವಾಗಿಟ್ಕೊಳ್ಳಿ. ತಂಪಾದ ಪ್ರದೇಶದಿಂದ ಆದಷ್ಟು ಸ್ವಲ್ಪ ದೂರವಿರಿ ಮತ್ತು ದಪ್ಪನೆಯ ವಸ್ತ್ರಗಳನ್ನು ಧರಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.